ಅಲ್ಲಿಗೆ ಓಡುವವರೆಗೊಂಡು ಬಂದವಳು ನೀನು. ಹೌದು. ಏನಾ ಹೇಳಬೇಕೆಂಬುದಾಗಿ ಹಂಬಲಿಸ್ತಾ ಇದ್ದೀನಿ. ಕುತೂಹಲ. ಏನದು? ಕೇಳಬೇಕು ಸ್ವಾಮಿ. ಸಮುದ್ರದ ಮಧ್ಯದಲ್ಲಿ ವರುಣದೇವನಿಂದ ಅಪ್ಪಣೆಯನ್ನು ಪಡೆದು ಈ ಕುಶಸ್ಥಳಿ ಎನ್ನುವ ಪ್ರದೇಶದಲ್ಲಿ ವೈವಿಧ್ಯಮಯದಿಂದ ಕೂಡಿದಂತಹ ದ್ವಾರಕೆಯನ್ನು ನಿರ್ಮಿಸಿಕೊಂಡವರು ತಾವಾಗಿದ್ದೀರಿ. ದಾನವಾಂತಕ ಕಂಸಾಂತಕ ಶ್ರೀಕೃಷ್ಣ ಪರಮಾತ್ಮ ಎನ್ನುವ ಹೆಸರನ್ನು ಪಡೆದವರು ನೀವು. ಭಕ್ತವತ್ಸಲ ಎನ್ನುವ ಹೆಸರು ಬೇರೆ ಸ್ವಾಮಿ. ಭಕ್ತರೆಲ್ಲರೂ ಒಂದೊಂದು ವಿಧದಲ್ಲಿ ನಿಮ್ಮನ್ನು ಕೊಂಡಾಡುತ್ತಾರೆ. ಕ್ಲೇಶವೇ ಇಲ್ಲದವರು ಅದಕ್ಕಾಗಿ ಕೇಶವ ಸ್ವಾಮಿ. ಚ್ಯುತಿಯಿಲ್ಲದವರು ಅದಕ್ಕಾಗಿ ಅಚ್ಯುತ. ಸದಾ ನಗುನಗುತ್ತಾ ಇರುವುದರಿಂದ ಸದಾನಂದ. ಎಲ್ಲ ಕಡೆ ವ್ಯಾಪ್ತಿಯನ್ನು ಹೊಂದಿದ್ದರಿಂದ ಅನಂತ. ಜ್ಞಾನೇಂದ್ರಿಯರಿಗೆ ಮಾತ್ರ ಗೋಚರಿಸುವುದರಿಂದ ಋಷಿಕೇಶ ಎಂಬುದಾಗಿ ಹೊಗಳುತ್ತಾರೆ ಸ್ವಾಮಿ. ನವ್ವಿನಲ್ಲಿ ಹಲವಿದವಂತೆ. ಕಿರುನಗೆ, ಮೆರುನಗೆ, ಮಂದಹಾಸ, ಸುಹಾಸ, ಅಟ್ಟಹಾಸ, ಕುಹಕ ನಗು, ವಿಕಟ ನಗು, ಮುಗುಳ್ನಗೆ. ಇಂದಿನ ದಿವಸ ಕಿರುನಗೆದು ಬೀರಿದ್ದೀರಿ. ದೇವರಾದರೂ ಕೂಡ ನಿಮಗೊಂದು ಲೋಕಪವಾದ ಉಂಟು ಸ್ವಾಮಿ. ಸ್ತ್ರೀಲೋಲ ಶ್ರೀಕೃಷ್ಣ ಎಂಬುದಾಗಿ ಹಾಗೆ ಹೇಳಕೂಡದು. ಕೆಲವರು ಹಾಗೆ ಹೇಳುವವರು ಇದ್ದಾರೆ. ಬೇರೆಯವರ ಅಭಿಪ್ರಾಯ ಆದರೂ ಸ್ವಾಮಿ ಅದು ಒಮ್ಮೊಮ್ಮೆ ಸತ್ಯವೋ ಎನ್ನುವುದಾಗಿ ಭಾಸವಾಗುವುದು ನನಗೆ. ತಿಳಿಯುವ ಕುತೂಹಲವಾದ ಸಂಶಯ ಅಲ್ಲ, ಸಂಶಯ ಇದ್ದು ತಿಳಿಯೋಣ ಎಂಬುದಾಗಿ ಕುತೂಹಲ ಎರಡೂ ಇದೆ. ಸಂಶಯದೊಂದಿಗೆ ಒಂದು ಕುತೂಹಲ. ಆದ್ದರಿಂದ ಕೇಳುತ್ತಾ ಇದ್ದೇನೆ ಸ್ವಾಮಿ. ನೀವು ಇಲ್ಲೇ ಇರುವವರಲ್ಲ. ರಾಜಕೀಯ ವಿಚಾರವಾಗಿ ಹೊರಗಡೆ ಹೋಗುವವರು. ಎಲ್ಲಾದರೂ ನೋಡಿ, ಯಾವ ಹೆಣ್ಣನ್ನಾದ್ರೂ ನೋಡಿ ಅಂದ ಚಂದವನ್ನು ಮೆಲುಕು ಹಾಕುತ್ತಾ ಅವಳ ಕಣ್ಣು ಹೀಗೆತ್ತು, ಕೆನ್ನೆ ಹೀಗೆತ್ತು, ಎಷ್ಟು ಚಂದವೇ ಎಂಬುದಾಗಿ ಎಣಿಸುತ್ತಾ ನಗುವನ್ನು ಬೀರುತ್ತಾ ಇದ್ದೀರಿ ಅಂತ ಕಾಣುತ್ತೆ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ಯಾವ ನಾರಿಯನ್ನು ಕಂಡಿದ್ದೀರಿ? ಸಭಾಮಧ್ಯೆಯಲ್ಲಿ ಕುಳಿತಿದ್ದವಳು ನೀನು. ಹೌದು. ಒಮ್ಮಿಂದೊಮ್ಮೆ ಎದ್ದು ಬಂದು ಆವ ನಾರಿಯ ಮೇಲೆ ಬಲವಾಯಿತು ನಿಮಗೆ ಎಂಬ ಹಾಗೆ ಕೇಳ್ತಾ ಇದೀಯ. ಹೌದು. ಪ್ರಶ್ನೆ ಅಲ್ಲ, ತಿಳಿಯುವ ಕುತೂಹಲ. ಸರಿ, ಹಾಗಿರುವಾಗ ನಾನು ಯಾಕೆ ನಗುತ್ತಾ ಇದ್ದೇನೆ ಇದರ ಹಿಂದೆ ಹುಟ್ಟೇನೆ ಎಂಬುದು ತಿಳಿಬೇಕು ತಾನೆ. ಆದ್ರೆ ಇದರ ಹುಟ್ಟ ನಾನು ಹೇಳಬಾರದು. ಹೌದು, ಯಾರಲ್ಲೂ ಹೇಳಬಾರದು. ಸರಿ ಇರಬಹುದು, ಆದ್ರೆ ಹೆಂಡತಿ ಅಲ್ಲ ಸ್ವಾಮಿ. ಅರ್ಥ ಆಗಿ ನಾನು ಅದು ಹೌದು ನನ್ನಲ್ಲಿ ಹೇಳಬಹುದು. ಗುಟ್ಟು ಅಂದ್ರೆ ಏನು? ಒಂದು ವಿಚಾರ ಒಬ್ಬರಲ್ಲಿದ್ದರೆ ಅದು ಗುಟ್ಟು, ಇನ್ನೊಬ್ಬರೇ ತಿಳಿತಿದ್ರೆ ಗುಟ್ಟು ರಟ್ಟಾಗುತ್ತದೆ, ಕಾರ್ಯ ಕೆಟ್ಟು ಹೋಗುತ್ತದೆ. ಈಗ ನಾನು ನಿನ್ನಲ್ಲಿ ಹೇಳಿದೆ, ನೀನು ಮುಂದೆ ಹೋಗ್ತಿ, ಇನ್ನ ಸಖಿಯರೊಂದವರು ಬರ್ತಾರೆ, ಶ್ರೀಕೃಷ್ಣ ದೇವರು ಏನೇ ಹೇಳಿದ್ರು ಕೇಳ್ತಾರೆ, ನೀನು ಹೇಳ್ತಿ, ಅವರ ಬಳಿ ನೀನು ಹೇಳಿದ್ದಾನೆ. ಯಾರು ಹೇಳ್ಬೇಡಿ, ಹೇಳಿದ್ದ ನಾನು ಹೇಳಿದಂತ ಹೇಳ್ಬೇಡ, ನೀನೇ ಯಾರು ಇನ್ನೊಬ್ಬರಿಗೆ ಹೇಳ್ಬೇಡ. ಇದೇ ವಿಚಾರ ಅವರು ಇನ್ನೊಬ್ಬರಲ್ಲಿ ಹೇಳುದು ಇದನ್ನೇ. ಹಾಗಾಗಿ ಗುಟ್ಟು ರಟ್ಟ ಆಗ್ತದೆ, ಕಾರ್ಯ ಕೆಟ್ಟು ಹೋಗುತ್ತದೆ. ವಾಯುದೇವನ ಕೈಯಲ್ಲಿ ಹೇಳಬಾರದು ಕಾನೆ ನಾನಕ್ಕ ಬಗೆ. ನೀವು ಹೇಳುವುದು ಹೀಗೆ, ವಾಯುದೇವನ ಕೈಯಲ್ಲಿ ಕಸ್ತೂರಿ ಕೊಟ್ಟ ಹಾಗೆ ಎಂಬುದಾಗಿ. ಸ್ವಾಮಿ, ನಾನು ನಿಮ್ಮ ಹೆಂಡತಿ, ಅದು ಹೌದು, ಹಾಗಂತ ಹೇಳಿ ಇದು ಸತ್ಯಭಾಮೆ, ರುಕ್ಮಿಣಿ ಅಲ್ಲ. ರುಕ್ಮಿಣಿ ಆದ್ರೆ ಇವತ್ತು ಹೇಳದಿದ್ರೆ ನಾಳೆ ಹೇಳ್ಬಹುದು, ಯೋಚಿಸಿ ಹೋಗುವವಳು. ಸತ್ಯಭಾಮೆ ಗೊತ್ತುಂಟಲ್ಲ, ಹಠ ಮಾಡಿ ಬಾಯಿ ಬಿಡಿಸ್ತೇನೆ ನಾನು ನಿಮ್ಮಲ್ಲಿ, ನನ್ನ ಗಂಡನಿಂದ. ಸ್ವಾಮಿ, ಹೇಳುವುದಿಲ್ಲ ಎಂಬ ನಿರ್ದೇಶನ ನಂತರ ಯಾರಲ್ಲಿ ಹೇಳುವ? ನಾನು ಯಾರಲ್ಲಿ ಹೇಳುವುದಿಲ್ಲ. ನಿಮಗೆ ನಂಬಿಕೆ ಬೇಕಲ್ಲ, ನಂಬಿಕೆ ಬೇಕು. ಕೊರಳಾಡಿ ಮುಟ್ಟಿ ಹೇಳ್ತೇನೆ, ಯಾರಲ್ಲೂ ಹೇಳಲ್ಲ. ಈಗ
ಕೊರಳನ್ನು ಮುಟ್ಟಿ ಹೇಳಿದ್ಮೇಲೆ ಹ. ಕಷ್ಟ ಬಂದ್ರೆ ನಿನಗೂ ಕಷ್ಟ ಬಂದ? ನನಗೂ ಕಷ್ಟ ಬಂದ. ಹೌದು. ಆದ್ದರಿಂದ ಯಾರಲ್ಲೂ ಹೇಳಲ್ಲ ಹೇಳಲ್ಲ ಹೇಳಲ್ಲ. ಸರಿ, ನಿನ್ನ ಮಾತಿನ ಮೇಲೆ ವಿಶ್ವಾಸವನ್ನು ಇಟ್ಟು ಮುಂದಿನ ಕಥೆಯನ್ನು ನಿನಗೆ ವಿವರಿಸುತ್ತೇನಾಗಿ. ನಮ್ಮ ದ್ವಾರಕಾ ಪಟ್ಟಣದ ಹೊರಗಿರುವಂತ ನಂದನವನ, ಆ ವನವನ್ನು ಸರಿಯಾಗಿ ಗಮನಿಸು. ಸ್ವಾಮಿ, ಹ? ಎಂತ ನೋಡುದು, ಸಾಲು ಸಾಲಾಗಿ ಹೆಂಗಸರೆಲ್ಲರೂ ಹೋಗುತ್ತಾ ಇದ್ದಾರೆ. ಹೌದು. ಹೋಗುವುದಷ್ಟೇ ಅಲ್ಲ, ಕೈಯಲ್ಲಿ ಹರಿವಾಣ, ಹಣ್ಣು ಕಾಯಿ ಹೂ ಎಲ್ಲ ಹಿಡಿದುಕೊಂಡು ಸಾಲು ಸಾಲಾಗಿ ಹೋಗುತ್ತಾ ಇದ್ದಾರೆ. ಸ್ವಾಮಿ, ದೇವರು ಇಲ್ಲಿರುವಾಗ ಅಲ್ಲಿಗೆ ಯಾಕೆ ಹೋಗುವುದು? ಇಲ್ಲಿಗೆ ಬರ್ಬೇಕಿತ್ತಲ್ಲ. ಅವರು ಹೊರಟದ್ದು ದೇವರ ಪೂಜೆಗಲ್ಲ, ಮತ್ತೆ ಯತಿ ಪೂಜೆಯನ್ನು ಹೊರಟು ಇಂಥವರಿದ್ದಾರೆ. ಯತಿ? ಓಹೋ, ವಸ್ತ್ರ ಒಬ್ಬ ಹುಟ್ಟಿದ್ದಾನೆ, ಮನ್ನಮಠ ಮಂತ್ರವನ್ನು ಜಪಿಸುತ್ತಾ ಇದ್ದಾನೆ, ಕಟ್ಟ ಬಿಟ್ಟಿದ್ದಾನೆ. ಸ್ವಾಮಿ, ಹೌದು. ಮಳೆ ಗುಡುಗು ಮಿಂಚು ಬಂದರೂ ಕೂಡ ಇದನ್ನು ಯಾವುದನ್ನು ಲೆಕ್ಕಿಸದೆ ಮನಮಠ ಮಂತ್ರವನ್ನು ಆಡುತ್ತಾ ಇದ್ದಾನೆ. ಆದರೆ ಒಂದು ಕಣ್ಣು ಹೀಗೆ ಹೀಗೆ ಕಣ್ಣು ಮಿಟುಕಿಸುತ್ತಾ ಈ ಕಡೆ ನೋಡುತ್ತಾ ಉಂಟು. ಇದು ನಿಜವಾದ ಜಪ ಅಲ್ಲ, ಅದು ನಿಜವಾದ ಸನ್ಯಾಸಿ ಅಲ್ಲ. ಆದ್ದರಿಂದ ಅವನನ್ನು ಒಮ್ಮೆ ಓಡಿಸಿ. ಇಲ್ಲಿ ಅಪವಾದ ಸ್ವಾಮಿ, ದ್ವಾರಕೆಗೆ ಅಪವಾದ. ಇಂಥ ಸನ್ಯಾಸಿಗಳು ಬಂದ್ರೆ, ಆತನಾಗಿ ಬಂದರೆ ದ್ವಾರಕೆ ಅಪವಾದ, ನಾನಾಗಿ ಕರೆಸಿಕೊಂಡ್ರೆ. ಈಗ ಕರೆಸಿದ್ದು ನೀವ? ಹೌದು. ಯಾರಾತ? ಆತನ ಪರಿಚಯನಿಗೆ ಸಿಗಲಿಲ್ಲ. ಆತ ಬೇರೆ ಯಾರು ಅಲ್ಲ, ಮಧ್ಯಮ ಪಾಂಡವರಂತ ಪಾರ್ಥನೆ ಯತಿರೂಪವನ್ನ ಅಂತ ಕುಳಿತವರಿದ್ದಾನೆ ಅರ್ಜುನ. ಹೌದು. ಸ್ವಾಮಿ, ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವು ಮಾತುಕಾರ ಅಂತ ಗೊತ್ತುಂಟು. ಯಾಕೆ? ಕೇಳುವವರಿದ್ರೆ ಏನು ಬೇಕಾದ್ರೂ ಹೇಳುವುದಾ? ಅಲ್ಲ, ಅವ ತೀರ್ಥಯಾತ್ರೆಗೆ ಹೋಗಿದ್ದಾನಂತೆ, ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅಲ್ಲ ಸ್ವಾಮಿ. ಅಲ್ಲ, ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಧರ್ಮರಾಯ ಹಾಗೂ ದ್ರೌಪದಿ ಏಕಾಂತದಲ್ಲಿರುವಂತಹ ಸಂದರ್ಭದಲ್ಲಿ ಇವನು ಶಸ್ತ್ರಾಸ್ತ್ರವನ್ನು ತರುವುದಕ್ಕಾಗಿ ಒಳಗೆ ಹೊಕ್ಕನಂತೆ. ಮೊದಲ ನಿಬಂಧನೆ ಇತ್ತಂತೆ, ಈರುವರಿರುವಾಗ ಇನ್ನೊಬ್ಬ ಹೋಗಕೂಡದು ಎಂಬುದಾಗಿ ಅವರಿದ್ದಂತಹ ಕೋಣೆಗೆ. ಆ ಹೊತ್ತಿಗೆ ಅವನು ಶಸ್ತ್ರಾಸ್ತ್ರವನ್ನು ತರುವುದಕ್ಕಾಗಿ ಹೋದನಂತೆ. ಮಾಡಿದ ತಪ್ಪಿಗೆ ಬೇಕಾಗಿ ತೀರ್ಥಯಾತ್ರೆಯನ್ನು ಕೈಗೊಂಡನಂತೆ. ಆದ್ದರಿಂದ ತೀರ್ಥಯಾತ್ರೆಗೆ ಹೋದವ ಇಲ್ಲಿಗೆ ಯಾಕೆ ದ್ವಾರಕೆಗೆ ಬರ್ತಾನೆ ಸ್ವಾಮಿ? ಭಾಮ, ನಾನು ಮಾತುಗಾರ ಹೌದು, ಹೇಳಬೇಕೆಂಬ ಹೇಳುವವನಲ್ಲ, ಕೇಳುವವರಿದ್ದಾರೆ ಎಂಬುದಾಗಿ ಆಡುವವನಲ್ಲ, ನನಗೆ ಗೊತ್ತುಂಟು ಎಂಬುದಾಗಿ ಆಡುವವನಲ್ಲ, ಅಗತ್ಯವಿದ್ರೆ ಎಲ್ಲವನ್ನೂ ಆಡುವವನಲ್ಲ. ಹಾಗಿರುವಾಗ ಈ ಹೊತ್ತಿಗೆ ಯಾಕೆ ಆಡ್ತಾ ಇದ್ದೇನೆ? ಆತನು ಕರೆಸಿಕೊಂಡದ್ದು ಯಾಕೆ? ಕಾರಣ ಒಂದೇ, ಅಂತ ಸಭೆಯಲ್ಲಿ ಬಲಭದ್ರ ದೇವಾಡಿಯಂತಹ ಮಾತು ಒಂದು, ಸುಭದ್ರೆಯನ್ನು ಕೌರವನಿಗೆ ಕೊಟ್ಟು ಮದುವೆ ಮಾಡಿಸುವುದು ಎಂಬ ಹಾಗೆ. ಹೌದು, ಎಲ್ಲರಿಗೆ ಗೊತ್ತಿರುವಂತ ವಿಚಾರ. ಈ ಮಧ್ಯೆ ನಡೆದಿದ್ದರೆ ಏನಾಗುತ್ತದೆ? ಏನಾಗ್ತದೆ? ಸುಭದ್ರೆ ಜೀವನಕ್ಕೆ ಭದ್ರತೆ ಇಲ್ಲ ಅಂತ ಆಗುತ್ತದೆ. ಏನು ಹೇಳ್ತಾ ಇದ್ದೀರಿ? ಹೆಣ್ಣು ಮಕ್ಕಳು ಯೋಚಿಸುತ್ತೆ ಹೇಗೆ? ಹೇಗೆ? ಮದುವೆ ಆಗಿ ಹೋಗುವಂತ ಮನೆ ಒಳ್ಳೆಯದಿರಬೇಕು, ಅರಮನೆ ಇರಬೇಕು, ಎಲ್ಲ ವ್ಯವಸ್ಥೆ ಇರಬೇಕು ಎಂಬುದಾಗಿ ಯೋಚಿಸ್ತಾಳೆ. ಅವ ಅರಸನಲ್ವೇ, ಒಳ್ಳೆಯದಾಗಿರ್ತಾಳೆ. ಹೆಣ್ಣು ಮಕ್ಕಳು ಯೋಚಿಸುತ್ತ ಅದನ್ನೇ. ಅದು ಹೌದು. ಹೊನ್ನಿನ ಶೂಲದಲ್ಲಿ ಹೊಡೆದ್ರೆ ಅಥವಾ ಕಿವಿದ್ರೆ ಹೋಗುದಿಲ್ವೇ? ಅದು ಶೂಲ ಅಲ್ವೇ ಸ್ವಾಮಿ? ಶೂಲ ಹೋಗ್ತಾರೆ. ಹೊನ್ನಾದರೆ ಏನಂತೆ, ತೀಕ್ಷ್ಣತೆ ಎನ್ನುವುದಿದ್ದೇ. ಅರಮನೆಯಾದರೇನು? ಕೌರವ ಇದ್ದದ್ದು ಅಧರ್ಮದ ಹಾದಿಯಲ್ಲಿ. ಓ, ಅದು ಸತ್ಯ. ಇದನ್ನು ಆಲೋಚಿಸಬೇಕು. ಆತನಿಗೆ ಮದುವೆ ಮಾಡಿ ಕೊಟ್ಟೇವಿಲ್ಲ ಆದ್ರೆ ಸುಭದ್ರೆಯ ಜೀವನಕ್ಕೆ ಭದ್ರತೆ ಇಲ್ಲ ಅಂತ ಆಗ್ತದೆ. ಎರಡು ಜನ ಅಣ್ಣಂದಿರಿದ್ದು ಏನು ಪ್ರಯೋಜನ? ಹೌದು ಎಂಬುದಾಗಿ ಆಡಿಕೊಳ್ಳುತ್ತಾರೆ. ಆಕೆಯನ್ನು ಮಂಗನ ಕೈಯಲ್ಲಿ ಮಾಣಿಕ್ಯವನ್ನು ಕೊಟ್ಟಂತ ಆಗುತ್ತದೆ. ಮಂಗ ಏನು ಮಾಡ್ತದೆ? ಮಾಣಿಕ್ಯವನ್ನು ನೋಡುವುದು, ಒಮ್ಮೆ ಕಚ್ಚುವುದು, ಎಸೆಯುವುದು. ಅದಕ್ಕೇನು ಬೆಲೆ ಗೊತ್ತುಂಟು? ಹೌದು, ಅದೇ ರೀತಿ ಆಗುತ್ತದೆ. ಆಗಿರುವಾಗ ಈ ಮದುವೆಯನ್ನು ತಪ್ಪಿಸುವುದು ಹೇಗೆ? ಇರುವುದು ಒಂದೇ ಹಾದಿ. ಸುಭದ್ರೆಗೆ ಇನ್ನೊಂದು ಮದುವೆಯನ್ನು ಮಾಡಬೇಕು. ಹೌದು, ಸುಭದ್ರೆಗೆ ಮದುವೆಯನ್ನು ಮಾಡಿಸುವುದು. ಹೌದು, ನಾನೇ ಮಾಡಿಸುವುದು. ಈ ಕಾರಣಕ್ಕೆ ಬೇಕಾಗಿ ಈ ನಾಟಕವನ್ನು ಹೇಳಿದವ. ಹೇಗೆ? ಯತಿಗಳ ಮೇಲೆ ಅನನ್ಯ ಭಕ್ತಿಯುಳ್ಳವ ನಮ್ಮಣ್ಣ ಅಂತ ಬಲಭದ್ರ ದೇವ ಅವರ ಸೇವೆಯನ್ನು ಮಾಡುವುದಕ್ಕೆ ಬೇಕಾಗಿ ಸುಭದ್ರೆಯನ್ನು ನಂದನವನಂತೆ ಕಳುಹುತ್ತಾನೆ. ಆ ಹೊತ್ತಿಗೆ ಅರ್ಜುನ ತನ್ನ ನಿಜ ರೂಪವನ್ನು ತೋರಿ ಸುಭದ್ರೆಯನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಪರಿಣಾಮವಾಗಿ ನಾಡೇರಿನ ಬಾಸಿಗೆ ಕಟ್ಟಿಕೊಂಡು ಬರುವಂತಹ ಕೌರವನಿಗೆ ಮುಖಭಂಗವೂ ಆಗುತ್ತದೆ. ಗರ್ವದಿಂದ ಮೆರೆಯುವಂತಹ ಬಲರಾಮನ ಗರ್ವಭಂಗವೂ ಆಗುತ್ತದೆ. ಹಾಗಿರುವಾಗ ಈ ಎಲ್ಲಾ ಪ್ರಕರಣವನ್ನು ಹೆಣೆದವ ನಾನೇ ಆದ್ದರಿಂದ, ಕಪಟ ನಾಟಕ ಸೂತ್ರಧಾರಿ ನಾನಾಗಿರುವುದರಿಂದ ಪರಿಣಾಮವನ್ನು ಎಳೆದು ಕಿರುನಗೆಯನ್ನು ಬೀರಿದವ ನಾನು. ಸ್ವಾಮಿ, ನಿಮ್ಮ ಲೀಲೆಯನ್ನು ಏನೆಂದು ಕೊಂಡಾಡಲಿ? ದೇವಲೋಕದ ಸುರಪನಿಗೂ ನಿಮ್ಮ ಲೀಲೆಯನ್ನು ಕೊಂಡಾಡಲು ಸಾಧ್ಯವಿಲ್ಲ. ಹೆಚ್ಚಿಗೆ 1000 ಹೆಡೆಯುಳ್ಳ ಆದಿಶೇಷನಿಗೂ ನಿಮ್ಮ ಲೀಲೆಯನ್ನು ಕೊಂಡಾಡಲು ಸಾಧ್ಯವಿಲ್ಲ. ಹಾಗಿದ್ದಲ್ಲಿ ನಮ್ಮಂತವರ ಪಾಡೆ ಆದಷ್ಟು ಬೇಗ ಸುಭದ್ರಾ ಕಲ್ಯಾಣವಾಗಿ. ಭಾಮ, ಈ ಸಹಕಾರವನ್ನು ನಿತ್ಯೆಯಿಂದ ಆದರೆ ಆದಷ್ಟು ಶೀಘ್ರವಾಗಿ ಸುಭದ್ರಾ ಕಲ್ಯಾಣವಾಗುತ್ತದೆ. ಲೋಕಕ್ಕೆ ಮಂಗಳವಾಗುತ್ತದೆ. ಸಂತೋಷ.